ನಮಸ್ಕಾರ ಗುರುಗಳೇ, ಹರಿಯೇ ನಮ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಯಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಆಚಾರ್ಯ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೇ ಮುಹ್ಯಂತಿ ಜಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇವರಿಗೆ 14ನೇ ಶ್ಲೋಕದಲ್ಲಿ ಒಂದು ಶಬ್ದ ಬಂತು, ಭೇದ ಮೋಹ ಅಂತ. ಭೇದದ ಬಗ್ಗೆ ಮೋಹ ಅಂತ ಅರ್ಥ ಅಲ್ಲ. ಈ ಭೇದ ಮೋಹ ಅನ್ನೋದಕ್ಕೆ ಏನರ್ಥ, ಇಷ್ಟು ತಿಳ್ಕೊಂಡಿರ್ಬಾರ್ದಂತೆ, ಇಷ್ಟು ತಿಳ್ಕೊಂಡಿದ್ರೆ ಅದನ್ನ ತಪ್ಪು ಅಂತ ಹೇಳ್ತಾರೆ. ಇದನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಅಂತ. ಏನು, ಈಗ ದೇವರ ಬಗ್ಗೆ ಬಂದಾಗ ಅವನು ಅಪರಿಪೂರ್ಣ, ಅವನು ಪೂರ್ಣ ಅಲ್ಲ, ಅವನಲ್ಲೂ ಕೊರತೆ ಇದೆ ಅಂತ ತಿಳ್ಕೊಳ್ಳೋದು ಒಂದು ತಪ್ಪು. ಇದೊಂದು ಅಜ್ಞಾನ. ಈಗ ತಾನೇ ನಾವು ನೋಡಿದ್ವಿ, ಅಜ್ಞಾನ ವಿಪರೀತ ಜ್ಞಾನ ಪರಿಹಾರ ಮಾಡೋಣ ಹಯಗ್ರೀವದೇವ ಅಂತ. ಇದೊಂದು ಅಜ್ಞಾನ ದೇವರ ಬಗ್ಗೆ. ಅವನಲ್ಲೂ ಕೊರತೆ ಇದೆ, ಅವನು ಕಷ್ಟಪಟ್ಟ, ಅವನು ದುಃಖ ಪಟ್ಟಿದ್ದಿದೆ ಅಂತ. ಇದೊಂದು ಭೇದ ಮೋಹ. ಇನ್ನು ವಿಷ್ಣೋರನ್ಯಸ್ಯ ಚೇಷಿತ, ದೇವರಿಗಿಂತ ಒಬ್ಬ ದೊಡ್ಡವನಿದ್ದಾನೆ ಅಂತ ತಿಳಿಯೋದು ಎರಡನೇ ತಪ್ಪು. ಮೂರನೇದು, ಎಲ್ಲಾ ದೇವರ ಅವತಾರ, ಹಯಗ್ರೀವ, ರಾಮ, ಕೃಷ್ಣ, ಹೀಗೆ ನನ್ನ ಅವತಾರ ಇದೆ, ಈ ಎಲ್ಲಾ ಅವತಾರಗಳಲ್ಲಿ ಭೇದ ಇದೆ, ವ್ಯತ್ಯಾಸ ಇದೆ, ಒಂದರಂತೆ ಮತ್ತೊಂದು ಅವತಾರ ಅಲ್ಲ ಅಂತ ತಿಳಿಯೋದು ತಪ್ಪು, ಅಜ್ಞಾನ ಇದೊಂದು. ಇನ್ನು ಜೀವನೇ ಸ್ವತಂತ್ರ, ಜೀವನೇ ದೇವರು, ದೇವರಂದ್ರೆ ಜೀವ, ಜೀವ ಅಂದ್ರೆ ದೇವರು, ಹೀಗೆ ತನ್ನಂತಾನ್ ದೇವರು ಅಂತ ತಿಳ್ಕೊಳ್ಳೋದು ಇನ್ನೊಂದು ತಪ್ಪು. ಹಾಗೆ ಜಡಾಭೇದ, ಒಂದು ಜೀವ ದೇವರು ಅಂತ ತಿಳಿದ್ ಒಂದ್ ತಪ್ಪು. ಹಾಗಾದ್ರೆ ಜೀವನೇ ದೇವರಾದ್ರೆ ದೇವರೇ ಜಡನೂ ಆಗ್ಲಿ, ಎಲ್ಲ ಅವನೇ ಅಂತ ಹೇಳ್ತಾ ಇದಿರಲ್ವ, ಅದನ್ನ ಜಡಾಭೇದ ತಜೋರಪಿ. ಹಾಗೆ ಜೀವ ಜಡ ಒಂದೇ, ಈಶ್ವರ ಜಡ ಒಂದೇ, ಹೀಗೆ ತಿಳಿಯೋದು ತಪ್ಪು. ಇದನ್ನೆಲ್ಲ ಭೇದ ಮೋಹ, ಭೇದ ಮೋಹ ಅಂತ ಕರೆದಿರೋದು. ಹೀಗೆ ಭೇದದ ಬಗ್ಗೆನೂ ಒಂದು ಮೋಹ ಇದೆ. ಅಂದ್ರೆ ಭಗವಂತನ ಮತ್ತು ಅವನ ಅವತಾರ ಎರಡಲ್ಲೂ ಬೇರೆ ಮೂಲ ರೂಪದಲ್ಲಿ, ಅವತಾರ ರೂಪಗಳಲ್ಲಿ ವ್ಯತ್ಯಾಸ ಇದೆ ಅಂತ ತಿಳಿಯೋದು ಒಂದು ಅಜ್ಞಾನ. ಜೊತೆಗೆ ಇನ್ನೂ ಅನೇಕ ರೀತಿಯಾದಂತಹ ಒಂದು ಅಜ್ಞಾನಗಳಿದೆ, ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ಆದ್ರೆ ಇದನ್ನ ಯಾವುದು ದೇವರಲ್ಲಿ ಇದೆ ಅಂತ ಒಮ್ಮೆನೂ ನಾವು ಅನ್ಕೊಳ್ಬಾರ್ದಂತ. ಇದು ಯಾವುದು ಜೀವರಲ್ಲೂ ಕೆಲವುದನ್ನು ಅನ್ಕೊಳ್ಬಾರ್ದು. ಏನಂತ, ನಾನೇ ಸ್ವತಂತ್ರ, ನಾನೇ ದೇವರು, ಇದನ್ನ ಅನ್ಕೊಳ್ಳೋದು ತಪ್ಪು. ಈ ತರ ದೇವರ ಬಗ್ಗೆ, ಜೀವರ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ಮಾತ್ರ ಅಂಥವನಿಗೆ ಸರಿಯಾದ ಗತಿ ಸಿಗತ್ತೆ, ಅಂದ್ರೆ ಸದ್ಗತಿ ಆಗತ್ತೆ ಅಂತ. ಅನ್ಯೇಷಾಂ ತತ್ಪ್ರಸಾದೇನ ಶನೇರಿಯಾತಿ ಸತಾಮಪಿ. ಹಾಗಾಗಿ ಭಗವಂತನ ಅನುಗ್ರಹ ಆದ್ರೆ ಇದೆಲ್ಲ ಹೋಗತ್ತೆ. ದೇವರ ಅನುಗ್ರಹಕ್ಕೋಸ್ಕರ ನಾವು ಸಂಪಾದನೆ ಮಾಡಿದಾಗ ಈ ಮೋಹಗಳನ್ನೆಲ್ಲ ದೇವರು ಕಳೀತಾನೆ ಅಂತ. ಇದು ಒಂದು ವಿಚಾರ. ಇಷ್ಟಾದ್ಮೇಲೆ ಕೆಲವರು ಈ ಭೇದ ಮೋಹ ಅನ್ನೋದಕ್ಕೆ ಬೇರೆನೇ ಅರ್ಥ ಹೇಳಿದ್ದಾರೆ. ಈ ಭಾಗವತ ಪದ್ಯದಲ್ಲಿ ಏನ್ ಬಂದಿದೆ ಇದಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ, ಈ ಜೀವ ಮತ್ತೆ ಜಡ ಎರಡು ಬೇರೆ ಬೇರೆ ಅಂತ ತಿಳಿಯೋದೇ ಒಂದು ಮೋಹ ಅಂತಿದ್ದಾರೆ. ಅಂದ್ರೆ ನಾವೇನು ಹೇಳ್ತೀವಿ ಅದಕ್ಕೆ ವಿರುದ್ಧವಾಗಿ ಹೇಳೋದು. ಯಾಕೆ, ಪಂಚಭೇದ ಸಿದ್ಧಾಂತ ನಮ್ದು, ಬೇರೆಯವ್ರದ್ದು ಇದ್ಯಾವುದಲ್ಲ. ಅದನ್ನ ಅವರು ಹೇಳೋದು ಇದೊಂದು ದೊಡ್ಡ ಮೋಹ, ಭೇದ ಇದೆ ಅಂತ ತಿಳ್ಕೊಳ್ಳೋದೇ ಒಂದ್ ಮೋಹ ಅಂತ.
ಅದೊಂದು ಅಜ್ಞಾನ. ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಭೇದನೇ ಇಲ್ಲ ಅಂತ ಏನಿದೆ ಅದೊಂದು ದೊಡ್ಡ ಭ್ರಮೆ, ಭೇದ ಇದೆ, ಒಳ್ಳೇದಾಯ್ತಲ್ವಾ ಹಾಗಾದ್ರೆ ಅಂದ್ರೆ ಹಾಗೆ ಹೋಗ್ತಾ ಇಲ್ಲ ಅವರು. ಅವ್ರು ಹೇಳೋದೇನಂದ್ರೆ ಈಗ ಶರೀರಗಳು ಮಾತ್ರ ಬೇರೆ ಬೇರೆ, ಆತ್ಮ ಒಬ್ಬನೇ ಅಂತ ಹೀಗೆ ಹೇಳ್ತಾರೆ. ಆದ್ರೆ ಇದು ಸರಿ ಇಲ್ಲ. ಹೇಗೆಂದ್ರೆ ದೇವತೆಗಳ ಶರೀರ ಬೇರೆ, ಮನುಷ್ಯರ ಶರೀರ ಬೇರೆ. ಅದು ದೇವತೆಗಳ ಒಳಗಡೆ ಇರೋ ಜೀವ ಮನುಷ್ಯರ ಶರೀರದ ಒಳಗಡೆ ಇರೋ ಜೀವ ಒಂದೇ. ಇದು ಒಂದ್ ರೀತಿ ಭೇದ ಒಪ್ಪಿದ್ರು ಒಪ್ಪದೇ ಇರೋ ತರ ಆಯ್ತು. ಯಾಕೆಲ್ಲ ಜೀವರು ಒಂದೇ ಅಂತ ಹೇಳಿದ್ರಿಂದ. ಅದರಿಂದ ಇದು ಸರಿ ಇಲ್ಲ. ಅಲ್ಲ ಯಾಕೆ ಹೀಗೆ ಒಬ್ಬನೇ ಜೀವ ಆದ್ರೂ ಇಷ್ಟೊಂದು ಶರೀರ, ಮತ್ತೆ ದೇವತೆಗಳ ಶರೀರನೇ ಬೇರೆ, ನಮ್ ಶರೀರನೇ ಬೇರೆ, ನಮ್ಗೆ ಯಾಕೆ ಅನಿಸ್ಬೇಕು? ಯಾಕೆ ನಾವೇ ತಾನೇ ಎಲ್ಲಾ ಕಡೆ ಇರೋದು. ಅದರಿಂದ ಯಾಕೆ ಅಂದ್ರೆ ಅದು ಈ ಭ್ರಮೆ ಅನ್ನೋದು ಬಂದಿದೆ ಆ ಜೀವನಿಗೆ. ಆ ಭ್ರಮೆ ಇರೋದ್ರಿಂದ ಏನಾಗ್ತಾ ಇದೆ, ಆ ಶರೀರನೇ ಬೇರೆ, ನನ್ನ ಶರೀರನೇ ಬೇರೆ ಅಂತ ಹೇಳಿ ಈ ಭ್ರಮೆಯಿಂದ ತಿಳ್ಕೊಳ್ತಾ ಇರೋದು. ಅಲ್ಲ ಭ್ರಮೆ ಬರ್ಬೇಕು ಅಂದ್ರೆ ಅಜ್ಞಾನ ಇರ್ಬೇಕು. ಅಜ್ಞಾನ ಎಲ್ಲಿಂದ ಬಂತು? ಅಜ್ಞಾನ ಅದು ಇದೆ, ಅವನಾದಿ ಕಾಲದಿಂದ ಅಜ್ಞಾನ ಇದೆ. ಯಾರಿಗೆ? ಆ ಜೀವನಿಗೆ, ಶುದ್ಧ ಚೇತನಿಗೆ ಅಜ್ಞಾನ ಸಂಪರ್ಕ ಇರುತ್ತೆ. ಆದ್ರಿಂದ ಆಗಾಗ ಈ ತರ ಅನೇಕ ತರ ತಿಳ್ಕೊಳ್ತಾ ಇರ್ತಾನೆ ಅಂತ. ಹೀಗೆಲ್ಲ ಅನೇಕ ರೀತಿ ಈ ಭೇದ ಮೋಹ ಅನ್ನೋ ಶಬ್ದಕ್ಕೆ ಅರ್ಥವನ್ನು ವಿವರಿಸ್ತಾ ಹೋಗ್ತಾನೆ. ಆದ್ರೆ ಇದ್ಯಾವುದು ಸರಿ ಇಲ್ಲ. ಯಾಕಂದ್ರೆ ಸ್ಕಂದ ಪುರಾಣದಲ್ಲೇ ಈಗಾಗಲೇ ಆ ಸ್ಕಂದ ಪುರಾಣದ ಮಾತನ್ನೇ ಹೇಳಿದ್ದು, ಅದರ ಅರ್ಥವನ್ನೇ. ಅದನ್ನ ಭೇದ ಮೋಹ ಅಂತಂದ್ರೆ ಇಷ್ಟನ್ನ ಭೇದ ಮೋಹ ಅಂತ ಕರಿಬೇಕು. ಒಟ್ಟು 6 ಇದೆ. ಆ 6 ಏನು ಅನ್ನೋದನ್ನ ಈಗಾಗಲೇ ನೋಡಿದ್ವಿ. ದೇವರ ಅಪರಿಪೂರ್ಣ ಅಂತ ತಿಳಿಯೋದು, ದೇವರಿಗಿಂತ ಯಾರು ದೊಡ್ಡವನು ಇದಾನೆ ಅಂತ ತಿಳಿಯೋದು, ಈ ತರದ್ದೆಲ್ಲ. ಈ ಭೇದ ಮೋಹ ಏನಿದೆ ಇದನ್ನ ಭಗವಂತನಲ್ಲಿ ಯಾವತ್ತೂ ಚಿಂತಿಸದೇ ಇದ್ರೆ ಆಗ ಭಗವಂತನ ಅನುಗ್ರಹದಿಂದ ನಿಧಾನವಾಗಿ ಸದ್ಗತಿಯನ್ನ ಪಡಿಬಹುದು. ಹಾಗಾಗಿ ದೇವರಲ್ಲಿ ಇದನ್ನು ಚಿಂತಿಸಬಾರ್ದು. ಇದನ್ನು ಹೋಗಿಸ್ಕೊಳ್ಬೇಕು ಅಂದ್ರೂ ಪೂರ್ತಿಯಾಗಿ ದೇವರನ್ನೇ ನಾವು ಭಜಿಸ್ಬೇಕು. ಇಲ್ಲಾಂದ್ರೆ ದೇವರ ಪರಿಪೂರ್ಣ ಅಂತ ನಮಗ್ ಗೊತ್ತೇ ಆಗಲ್ಲ. ಅವನಲ್ಲೂ ದೋಷ ಇದೆ, ಏನ್ ಎಲ್ರಿಗೂ ಒಳ್ಳೇದ್ ಮಾಡ್ತಾನ ಇಲ್ಲ ಅಂತ ಏನೋ ಒಂದು ಅಪರಿಪೂರ್ಣತೆಯನ್ನ ನಾವು ದೇವರ ಬಗ್ಗೆ ಯೋಚಿಸ್ತೀವಿ. ಆದ್ರೆ ಹಾಗೆ ಯೋಚಿಸಬಾರದು ಅಂತ ಒಂದು ವಿಷಯ. ಇನ್ನೊಂದು ಬೋಧಧಿಷಣಾಯ ಅಂತ 2 ಶಬ್ದ ಬಂದಿದೆ ಇಲ್ಲಿ ಭಾಗವತದಲ್ಲಿ. ಮೋಹಾಯ ಬೋಧಧಿಷಣಾಯ ನಮಃ ಪರಸ್ಮೈ. ಆ ದೇವರಿಗೆ ನಮಸ್ಕಾರ. ಅವ್ನು ಎಂಥವ್ರು ಅಂದ್ರೆ ಬೋಧಧಿಷಣ ಅಂತ. ವಸ್ತುತಃ ಬೋಧಧಿಷಣ ಅಂತ ಏನು 2 ಶಬ್ದ ಇದೆಯಲ್ಲ, ಇದು ಎರಡಕ್ಕೂ ಒಂದೇ ಅರ್ಥ ಇದೆ ಸಂಸ್ಕೃತದಲ್ಲಿ. ಬೋಧ ಅಂದ್ರೆ ಜ್ಞಾನ, ಧಿಷಣ ಅಂದ್ರೆ ಜ್ಞಾನ. ಎರಡಕ್ಕೂ ಜ್ಞಾನ ಅಂದ್ಮೇಲೆ ಜ್ಞಾನವನ್ನು ಹೇಳುವಂತ 2 ಶಬ್ದ ಯಾಕೆ ಬಳಸಿದ್ದಾರೆ ಅಂತ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಇಲ್ಲ, ಅದು ಬೋಧ ಅಂದ್ರೆ ಜ್ಞಾನ. ಈ ಬೋಧ ಎಂಥ ಜ್ಞಾನ? ನಾನು ಪರಿಪೂರ್ಣ ಅಂತ ದೇವರು ತಿಳಿಸ್ಕೊಡ್ತಾರೆ. ಮತ್ತೆ ನೀವೆಲ್ಲ ಅಸ್ವತಂತ್ರರು. ಅಷ್ಟೇ ಅಲ್ಲ, ನನ್ನ ಅವತಾರ ರೂಪಕ್ಕೂ ನನಗೂ ಯಾವುದೇ ಭೇದ ಇಲ್ಲ. ಈ ಎಲ್ಲ ರೀತಿಯಾದ ಬೋಧ ಜ್ಞಾನ ಏನಿದೆ, ಈ ಜ್ಞಾನವನ್ನ ಜೀವರಿಗೆ ಕೊಡ್ತಾನೆ. ಅಂಥ ಜ್ಞಾನ ಅವನಿಗಿದೆ ಅಂತ. ಅಂದ್ರೆ ಜೀವರಿಗೆ ಈ ಜ್ಞಾನ ಕೊಡ್ತಾನೆ, ಇಂಥ ಜ್ಞಾನವನ್ನ ಕೊಡುವಂತಹ ವಿಶಿಷ್ಟವಾದ ಜ್ಞಾನ ಅವನಿಗಿದೆ. ಅಂದ್ರೆ ಅವನಿಗೆ ಸದಾ ಎಚ್ಚರ ಇರುತ್ತೆ, ಇದು ಜೀವ ತಿಳ್ಕೊಂಡಿರೋ ತಪ್ಪು, ಇವ್ರನ್ನ ಉದ್ಧಾರ ಮಾಡ್ಬೇಕು, ಇವ್ರಿಗಿಂತ ಜ್ಞಾನ ಬೇಕು ಅಂತ. ಹೀಗೆ ಅರ್ಥ ಮಾಡ್ಕೊಂಡಾಗ ಯಾವುದೇ ರೀತಿ ವಿರೋಧ ಬರೋದಿಲ್ಲ ಅಂತ ಇನ್ನೊಂದು ವಿಷಯವನ್ನು ತಿಳಿಸ್ತಾರೆ. ಹೀಗೆ ಭೇದ ಮೋಹ ಅನ್ನೋ ಶಬ್ದಕ್ಕೆ ಏನರ್ಥ, ಅದು ಎಲ್ಲಿ ಬಂದಿದೆ, ಮತ್ತೆ ಬೋಧಧಿಷಣ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಇಲ್ಲಿವರೆಗೆ ನೋಡಿದ್ವಿ. ಆದ್ರಿಂದ ಅನೇನ ಭಗವದ್ ಆರಾಧಕಸ್ಯ ಏತಾದೃಶ ಭೇದ ಮೋಹರಾಹಿತ್ಯಂ ಅವಶ್ಯಕಂ. ಯಾರು ದೇವರ ಹತ್ರ ಹೋಗ್ತಾನೋ ಎಚ್ಚರದಿಂದ ಇಷ್ಟು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕು. ಅಂದ್ರೆ ನಾಹಂಕರ್ತ ಹರಿಕರ್ತ, ನೀನು ಪರಿಪೂರ್ಣ, ನಿನಗೂ ನಿನ್ನ ಅವತಾರ ರೂಪಗಳಿಗೆ ಭೇದ ಇಲ್ಲ ಅಂತ ಈ ತರದ ಈ ಭೇದ ಮೋಹಗಳನ್ನೆಲ್ಲ ಬಿಟ್ಟು ಒಬ್ಬ ವ್ಯಕ್ತಿ ದೇವರ ಆರಾಧನೆಗೆ ಹೋಗ್ಬೇಕು. ಅದು ಪೂರ್ತಿ ಹೋಗೋದು ದೇವರ ಅನುಗ್ರಹ ಆದ್ಮೇಲೆ. ಆದ್ರೆ ಅಲ್ಲಿವರೆಗಾದ್ರೂ ಈ ಎಲ್ಲ ಭಾವನೆಗಳಿಂದ ತಾನು ಹೋಗಬೇಕು ಭಗವಂತನ ಆರಾಧನೆಗೆ ಅಂತ. ಇಷ್ಟು ದೇವರ ಆರಾಧನೆಗೆ ಒಂದು ಉಪಾಯವನ್ನು ತಿಳಿಸಿದ್ದಾರೆ. ಇದಾದ್ಮೇಲೆ ಮುಂದಿನ ಶ್ಲೋಕ 15ನೇ ಶ್ಲೋಕ. ಯಸ್ಯಾವತಾರ ಗುಣ ಕರ್ಮ ವಿಡಂಬನಾನಿ ನಾಮಾನಿ ಯೇಸು ವಿಗಮೇ ವಿವಶಾ ಗೃಣಂತಿ. ತೇನೈಕ ಜನ್ಮ ಶಮಲಂ ಸಹಸೈವ ಹಿತ್ವಾ
ಸಂಯಾಂತ್ಯಪಾವೃತಮೃತಂ ತಮಜಂ ಪ್ರಪದ್ಯೆ. ಈಗ ಇದೊಂದು ಪ್ರಶ್ನೆಯನ್ನ ಮಾಡ್ಕೊಂತಾರೆ, ಅಲ್ಲ ದೇವರ ಜ್ಞಾನ ಬೇಕೆಲ್ರಿಗೆ, ಇಲ್ಲಾಂದ್ರೆ ಮೋಕ್ಷ ಸಿಗಲ್ಲ, ಯಾಕೆ ಅವನ ಅನುಗ್ರಹ ಆಗ್ಬೇಕಲ್ಲ. ಆದ್ರೆ ದೇವರ ಬಗ್ಗೆ ತಿಳಿಯೋದು ಅನ್ನೋದು ತುಂಬಾ ಕಷ್ಟ. ಯಾಕಂದ್ರೆ ದೇವರ ರೂಪ ಎಷ್ಟಿದೆ, ಒಂದ ಎರಡ, ಅನಂತ ರೂಪಗಳನ್ನ ದೇವರು ಧರಿಸಿದಾನೆ. ಅಂದ್ಮೇಲೆ ಅನಂತ ರೂಪಗಳನ್ನ ನಾವು ತಿಳ್ಕೊಳ್ಬೇಕಾ ಬೇಡವಾ ಈಗ? ಯಾಕಂದ್ರೆ ದೇವರನ್ನ ತಿಳಿಯೋದು ಅಂದ್ರೆ ಒಂದ್ ರೂಪ ತಿಳ್ಕೊಂಡ್ರೆ ದೇವರನ್ನ ತಿಳಿದವನು ಇವನು ಅಂತ ಯಾರು ಹೇಳಲ್ಲ. ಅನಂತ ರೂಪ ದೇವರ ಬಗ್ಗೆ ಗೊತ್ತಾದ್ರೆ ಇವನಿಗೆ ಗೊತ್ತಿದೆ ಅಂತ. ಒಬ್ಬ ಮನುಷ್ಯನ ಬಗ್ಗೆ ಚೆನ್ನಾಗ್ ಗೊತ್ತಿರ್ಬೇಕು ಅಂದ್ರೆ ಏನರ್ಥ? ಎಲ್ಲಾ ಥರನೂ ಅವನ ಬಗ್ಗೆ ಗೊತ್ತಿರ್ಬೇಕು. ಯಾವ್ದೋ ಒಂದು ಸಣ್ಣ 2-3 ವಿಷಯ ತಿಳ್ಕೊಂಡು ಅವನ ಬಗ್ಗೆ ಗೊತ್ತಾಯ್ತು ಅಂತ ಅರ್ಥನ ಅಲ್ಲ. ಹಾಗೆ ದೇವರ ರೂಪಗಳಷ್ಟಂದ್ಮೇಲೆ ಹೇಗೆ ನಿಮ್ಗೆ ಅವನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಅಂದ್ರೆ, ಇವ್ರ ಪ್ರಶ್ನೆ ಮನಸ್ಸಿನಲ್ಲಿ ಏನಿದೆ ಅಂದ್ರೆ, ಮೂಲ ರೂಪ ದೇವರದಿದೆ, ಅದನ್ನ ನಾವು ತಿಳ್ಕೊಂಡ್ರೆ ಸಾಕ ಮೋಕ್ಷಕ್ಕೆ ಹೋಗ್ಲಿಕ್ಕೆ? ಅಥವಾ ಮೂಲ ರೂಪ ಬಿಟ್ಟು ಬೇರೆ ಈ ಅವತಾರ ರೂಪ ಇದೆಯಲ್ಲ, ಮತ್ಸ್ಯ ಕೂರ್ಮ ವರಾಹ, ಈ ಅವತಾರಗಳ ಬಗ್ಗೆನೂ ಚೆನ್ನಾಗಿ ತಿಳ್ಕೊಳ್ಬೇಕಾ? ಯಾಕೆಂದ್ರೆ ನಮಗೆ ಮುಕ್ತಿ ಫಲ ಬೇಕು. ಮೋಕ್ಷ ಕೊಡೋಲಿಕ್ಕೆ ಶಕ್ತಿ ಇರೋದು ಯಾವ್ದಕ್ಕೆ? ಈ ಅವತಾರ ರೂಪಕ್ಕೆ ಶಕ್ತಿ ಇದೆಯಾ, ಮೂಲ ರೂಪಕ್ಕೆ ಶಕ್ತಿ ಇದೆಯಾ? ಅಷ್ಟೇ ಬೇಕು. ಅದನ್ನ ರಾಮಕೃಷ್ಣಾದಿ ಈ ಅವತಾರ ರೂಪಗಳ ಚಿಂತನೆ ಬೇಕಾ ನಮ್ಗೆ? ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾ? ಅದ್ರಿಂದ ಮುಕ್ತಿ ಸಿಗತ್ತಾ? ಅಥವಾ ಮೂಲ ರೂಪ ಒಂದಿದೆ, ಅದನ್ನ ತಿಳ್ಕೊಂಡ್ರೆ ಮುಕ್ತಿ ಸಿಗತ್ತಾ? ಅದನ್ನ ಹೇಗೆ ಅಂತ ಇದೊಂದು ಪ್ರಶ್ನೆಯನ್ನು ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಯಥಾ ಹರೌ ಅವತಾರ ಭೇದ ಮೋಹೋ ನಾಸ್ತಿ ತಥಾ ತತ್ಪ್ರಸಾದ ತದೀಯೇಶ್ವಪಿ ದ್ಯೋತನಾಯವ ಅಂತ. ಅಂದ್ರೆ ಹೇಗೆ ಭಗವಂತನ ಅವತಾರ ಮತ್ತೆ ಭಗವಂತ ಎರಡಕ್ಕೂ ಕೂಡ ಭೇದ ಒಂದ್ ಸ್ವಲ್ಪನೂ ಇಲ್ಲ ಅಂತ ಹೇಗಿದೆಯೋ, ಹಾಗೆ ಇನ್ನೊಂದು ವಿಷಯ ತಿಳಿಬೇಕಂತೆ. ಏನ್ ವಿಷಯ ತಿಳಿಬೇಕು ಅಂದ್ರೆ, ಭಗವಂತನ ಭಕ್ತರಿಗೆ ಎಂದಿಗೂ ಮೋಹ ಇರಲ್ಲ ಅಂತ. ನಿಜವಾದ ಭಕ್ತರಾದ್ರೆ, ಅದು ಭಕ್ತ ಅಂತ ಸುಮ್ಮನೆ ಹೆಸರು ಇಟ್ಕೊಂಡು ಅವ್ರ ಮೋಹ ಇರುತ್ತೆ. ನಿಜವಾಗಿ ಭಕ್ತರಾದ್ರೆ ಅವ್ರಿಗೆ ದೇವರ ಅನುಗ್ರಹದಿಂದ ಯಾವುದೇ ಮೋಹಗಳು ಇರೋದಿಲ್ಲ ಅಂತ. ಯಾರು ಭಗವಂತನ ಧ್ಯಾನ ಮಾಡ್ತಾರೆ ಅವ್ರಿಗೇನ್ ಫಲ ಅಂದ್ರೆ, ಮೊದಲು ಅಜ್ಞಾನ ಹೋಗುತ್ತೆ, ಅಜ್ಞಾನ ಹೋಗಿ ಸುಜ್ಞಾನ ಬಂದು ಮೋಕ್ಷದ ದಾರಿ ಸಿಗುತ್ತೆ ಅಂತ. ಇಷ್ಟನ್ನೆಲ್ಲ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಯ್ತಂದ್ರೆ, ದೇವರ ಧ್ಯಾನ ಅದೇ ಒಂದು ದೊಡ್ಡ ಆರಾಧನೆ, ಅದೇ ಮೋಕ್ಷಕ್ಕೆ ಕಾರಣ ಅಂತ ಬಾಯ್ ಬಿಟ್ಟೇನು ಹೇಳ್ಬೇಕಾಗಿಲ್ಲ. ಇಷ್ಟೆಲ್ಲ ವಿಷಯ ತಿಳ್ಕೊಂಡಾಗ ನಮ್ಗೇನ್ ಗೊತ್ತಾಯ್ತು? ಭಗವಂತನ ಧ್ಯಾನ ಮಾಡೋದಕ್ಕೆ ಅಂತ ವ್ಯಕ್ತಿಗೆ ಮೋಕ್ಷ ಸಿಗತ್ತೆ. ಯಾಕೆಂದ್ರೆ ಈ ಭೇದ ಮೋಹ ಇಲ್ಲ, ಅವಾಗ್ಲೇ ಹೋಗೋದು. ಅಲ್ಲಿವರೆಗೂ ಭೇದ ಮೋಹ ಹೋಗಲ್ಲ. ಅಂದ್ರೆ ನಾನ್ ಮಾಡಿದೆ, ನಮ್ಮೋರ್ ಮಾಡಿದ್ರು, ಭಗವಂತ ಮಾಡಿದ್ದು ಅವೆಲ್ಲ ಬರಲ್ಲ. ನಾವೇ ಅನ್ನುವ ಭಾವನೆಯಲ್ಲೇ ನಾವೇ ಸ್ವತಂತ್ರರು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರ್ತೀವಿ. ಈ ಭೇದ ಮೋಹ ಹೋಗೋವರೆಗೂ ನಮಗೆ ಮೋಕ್ಷ ಆಗಲ್ಲ. ಆದ್ರಿಂದ ದೇವರ ಅನುಗ್ರಹ ತದ್ವಾರ ಮೋಕ್ಷ ಸಿಗ್ಬೇಕು ಅಂದ್ರೆ ಈ ಭೇದ ಮೋಹ ಹೋಗೋದು ಅವಶ್ಯಕ. ಇಷ್ಟೆಲ್ಲ ಇಟ್ಕೊಂಡು ಈ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿ, ನಾವು ಸಾಮಾನ್ಯವಾಗಿ ಹೇಳೋದಿದೆ ಏನಂತ, ಜೀವನದಲ್ಲಿ ಅವನೇನ್ ಬೇಕಾದ್ರೆ ಸಾಧನೆ ಮಾಡ್ಲಿ, ಸಾಯೋ ಸಮಯದಲ್ಲಿ, ಮರಣ ಹತ್ತಿರ ಬರುವಂತಹ ಸಮಯದಲ್ಲಿ, ಅಥವಾ ಸಾಯುವಂತ ಕ್ಷಣದಲ್ಲಿ, ಒಟ್ಟು ಪ್ರಾಣ ಆ ದೇಹದಿಂದ ಹೊರಗೆ ಹೋಗ್ಬೇಕು. ಅಂಥ ಕ್ಷಣದಲ್ಲಾದ್ರೂ ಕೊನೆಗೆ ಅವನಿಗೆ ಭಗವಂತನ ಸ್ಮರಣೆ ಬರ್ಬೇಕು. ಅದು ಯಾವುದೇ ರೀತಿ ಆಗ್ಬೋದು. ದೇವ್ರ ಹೆಸರೇ ಹೇಳ್ಬೇಕು ಬಾಯ್ಬಿಟ್ಟು ಅಂತಿಲ್ಲ, ಎಲ್ರಿಗೂ ಗೊತ್ತಾಗೋ ತರ ರಾಮ ರಾಮ ಕೃಷ್ಣ ಕೃಷ್ಣ ಅಂದೇ ಆಗ್ಬೇಕು ಅಂತೇನಿಲ್ಲ. ಆದ್ರೆ ಆ ವ್ಯಕ್ತಿಗೆ ಭಗವಂತನ ಬಗ್ಗೆ ನೆನಪಾಗ್ಬೇಕು. ಹೇಗ್ ನೆನಪಾಗ್ಬೇಕು? ಅವ್ನ ಗುಣಗಳು ನೆನಪಾಗ್ಬೋದು. ರಾಮ ಅನುಗ್ರಹ ಮಾಡಿದ, ಕೃಷ್ಣ ಅನುಗ್ರಹ ಮಾಡಿದ, ಯಾರ್ಯಾರಿಗೇನು ಏನೋ ಒಂದ್ ನೆನಪು, ಅಥವಾ ರಾಮಕೃಷ್ಣನ ಹೆಸರನ್ನಾದ್ರು ಒಟ್ಟು ಕನಿಷ್ಠ ಪಕ್ಷ. ಹೀಗೆ ಯಾರು ಕೊನೆ ಸಮಯದಲ್ಲಿ ಸ್ಮರಣೆ ಮಾಡ್ಕೊಳ್ತಾರಲ್ಲ ಅವ್ರಿಗೆ ಏನ್ ಫಲ ಸಿಗತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ವಸ್ತುತಃ ಹೇಳಲಿಕ್ಕೆ ಹೊರಟಿದ್ದಾರೆ. ಹಾಗಾದ್ರೆ ಏನ್ ಅರ್ಥ ಅಂದ್ರೆ ನೋಡಿ, ಸ್ಪಷ್ಟ ಇದೆ. ಅಸುವಿಗಮೆ ಅಂತ ಹೇಳ್ತಾರೆ. ಅಸುವಿಗಮ ಅಂದ್ರೆ ಪ್ರಾಣ ಹೋಗೋ ಟೈಮ್ ಅಂತ ಅರ್ಥ. ಪ್ರಾಣ ಹೋಗೋ ಟೈಮ್ ಅಂದ್ರೆ ದೇಹದಿಂದ ಉತ್ಕ್ರಮಣ, ಒಬ್ಬ ಜೀವ ತಾನು ಹೊರಗಡೆ ಹೊರಟಿದ್ದಾನೆ, ಎಲ್ಲ ಆಯುಷ್ಯ ಮುಗೀತು. ಆಗ ವಿವಶಾಹ ಅಂತ ಹೇಳ್ತಾರೆ. ವಿವಶ ಅಂದ್ರೆ ತನಗ್ ತಾನೇ ಗೊತ್ತಿಲ್ದೇನೆ ಅಂತ ಅರ್ಥನ. ವಿವಶ ಆಗೋದು ಅಂದ್ರೆ ಗಾಬರಿ ಆಗ್ತಾರಲ್ಲ ಕೆಲವರು, ಸಭೆಯಲ್ಲಿ ಕೂತ್ಬಿಟ್ರೆ ಮಾತಾಡ್ಲಿಕ್ಕೆ ಆಗಲ್ಲ, ಕೂಡಿಸ್ಬಿಟ್ರೆ ಮಾತಾಡಿ ಮಾತಾಡಿ ಅಂತ ಮೈಕ್ ಕೊಟ್ಬಿಟ್ರೆ ವಿವಶರಾಗ್ಬಿಡ್ತಾರೆ, ಏನ್ ಮಾತಾಡ್ಬೇಕು ಗೊತ್ತಾಗಲ್ಲ. ಆಗ ಅಂದ್ರೆ ಹೌದು, ಆ ರೀತಿಯ ವಿವಶತೆನೆ, ಆದ್ರೆ ದೇವ್ರ ಬಗ್ಗೆ ಅದು.
ಅವನಿಗೆ ಬೇರೆ ಅದ್ರ ಬಗ್ಗೆ ಎಲ್ಲ ಮರ್ತು ಬಿಟ್ಟಿದ್ದಾನೆ. ದೇವರ ಬಗ್ಗೆ ಈಗ ಯಾವಾಗ ಮನಸ್ಸಿಗೆ ಬರ್ತಾ ಇದೆ, ಆದ್ರೆ ಹೇಗ್ ಧ್ಯಾನ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಒಟ್ಟು ವಿವಶ ಆಗ್ಬಿಟ್ಟಿದ್ದಾನೆ. ಈ ಥರನ ಅಂದ್ರೆ ಇಲ್ಲ. ವಿವಶ ಅಂತಂದ್ರೆ ವಿಶೇಷವಾಗಿ ಒಂದಕ್ಕೆ ವಶ ಆಗಿರ್ಬೇಕು ಅಂತ. ಈ ಕೊನೆಗಾಲದಲ್ಲಿ ವಸ್ತುತಃ ಭಕ್ತಿಯಿಂದ ಸ್ಮರಣೆ ಮಾಡಿರ್ಬೇಕು ಅಂತಿಲ್ಲ. ದೇವರ ಸ್ಮರಣೆ ಬರೋದೇ ದೊಡ್ಡ ವಿಷಯ. ಅದರಲ್ಲಿ ಭಕ್ತಿಗೆ ವಶನಾಗಿ ಯಾವ ವ್ಯಕ್ತಿ ತಾನು ದೇವರ ಅನುಗ್ರಹದಿಂದ ಅವನ ಅವತಾರ, ಅವನು ಮಾಡಿದ ವ್ಯಕ್ತಪಡಿಸಿದ ಅವನು ಒಳ್ಳೊಳ್ಳೆ ಗುಣಗಳನ್ನಾಗ್ಲಿ, ಅವ್ನು ಮಾಡಿದ ಕರ್ಮಗಳನ್ನಾಗ್ಲಿ, ಏನೇನು ಒಳ್ಳೆ ಕೆಲಸಗಳನ್ನ ದೇವರು ಮಾಡಿದ ಅವತಾರ ಕಾಲದಲ್ಲಿ, ಇದನ್ನೆಲ್ಲ ಯಾರು ಬಾಯಿ ಬಿಟ್ಟು ಹೇಳ್ತಾರೋ ಅಥವಾ ಯಾರು ಸ್ಮರಣೆ ಮಾಡ್ತಾರೋ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದ್ರೆ ಅದನ್ನ ಫಲ ಹೇಳ್ತಾರೆ. ನೈಕ ಜನ್ಮ ಶಮಲಂ ಹಿತ್ವ. ಬ್ರಹ್ಮದೇವರೇ ಇದಕ್ಕೆ ಸಾಕ್ಷಿ. ಅವರೇ ಪ್ರಜೆಗಳನ್ನ ಸೃಷ್ಟಿ ಮಾಡಿರೋ ಜನರನ್ನ. ಅವ್ರಿಗೆ ಒಳ್ಳೇದಾಗೋದು ಯಾವಾಗ ಅಂತ ಅವರೇ ಹೇಳ್ತಾ ಇದಾರೆ ನಮ್ಗೆ. ಯಾವಾಗ? ಈಗ ಕೊನೆಗಾಲದಲ್ಲಿ ಪ್ರಾಣ ಹೋಗುವಂತಹ ಸಮಯದಲ್ಲಿ ಯಾರು ಸ್ಮರಣೆ ಮಾಡ್ತಾರೋ ಅಂಥವರಿಗೆ ನೈಕ ಜನ್ಮ ಶಮಲಂ. ತಾವು ಅನೇಕ ಜನ್ಮಗಳಲ್ಲಿ ಮಾಡಿದ ಏನೇನು ಪಾಪ ಇದೆ ಆ ಪಾಪ ಎಲ್ಲ ಆ ಕ್ಷಣದಲ್ಲಿ ಹೋಗುತ್ತೆ. ಕೂಡ್ಲೆ ಅದಾದ್ಮೇಲೆ ಅವರಿಗೆ ಮೋಕ್ಷ ಅನ್ನೋದು ಸಿಗುತ್ತೆ. ಈ ಸೃಷ್ಟಿ, ಈ ಪ್ರಳಯ, ಈ ಯಾವ ಜಂಜಾಟನೂ ಅವ್ರಿಗೆ ಇರಲ್ಲ. ಆರಾಮಾಗಿ ಭಗವಂತನನ್ನ ಅವರು ಸೇರ್ತಾರೆ ಅಂತ, ಭಗವಂತನ ಪಾದಕ್ಕೆ ಹೋಗಿ ಬೀಳ್ತಾರೆ ಅಂತ. ಇಷ್ಟು. ಅದೇ ಇದೊಂದು ಸೂಕ್ಷ್ಮ ಹೇಳ್ತಾರೆ. ಸಹಸ ಏವ, ಕೂಡ್ಲೇ ಹೋಗ್ತಾನೆ ಅಂದ್ರೆ ಈಗ ಯಾವ್ದೋ ಒಂದು ಪ್ರಾರಬ್ಧ ಕರ್ಮ ಇತ್ತಪ್ಪ, ದೇವರು ಸ್ಮರಣೆ ಮಾಡ್ದ ಕೊನೆ ಟೈಮ್ನಲ್ಲಿ, ಅವ್ರಿಗೆ ಈಗ ಮೋಕ್ಷ ಆಗತ್ತಾ ಇಲ್ವಾ? ಪ್ರಾರಬ್ಧ ಕರ್ಮ ಮೇಲೆ ಅನುಭವಿಸ ಹೋಗ್ಬೇಕು ಅಂದ್ರೆ ಏನರ್ಥ? ಇವ್ರು ಹೇಳೋದು, ನೀವು ಕೊನೆಗಾಲದಲ್ಲಿ ಸ್ಮರಣೆ ಮಾಡಿದ್ರ ನಿಮ್ ಪ್ರಾರಬ್ಧ ಕರ್ಮ ಕಳೆದ ಕೂಡಲೇ ಮೋಕ್ಷಕ್ಕೆ ಹೋಗ್ತೀರಿ. ಜಾಸ್ತಿ ಸಮಯ ತಗೊಳಲ್ಲ. ಆ ಪ್ರಾರಬ್ಧ ಕರ್ಮ ಕಳೆದ ಕೂಡಲೇ ನೀವು ಮೋಕ್ಷಕ್ಕೆ ಹೋಗ್ತೀರಿ. ಯಾಕೆ? ಅಪಾವೃತಂ. ಯಾಕಂದ್ರೆ ಶುದ್ಧನಾಗೆ ಹೋಗ್ಬೇಕು ಮೋಕ್ಷಕ್ಕೆ. ಯಾವುದೇ ಒಂದು ಕರ್ಮ ಇಟ್ಕೊಂಡು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ನಮ್ಮ ಏನೇನು ಕರ್ಮಗಳಿದೆ ಅದನ್ನೆಲ್ಲ ಕಳ್ಕೊಂಡೇ ಹೋಗ್ಬೇಕು. ಅದೊಂದು ನಿಯಮ. ಮೋಕ್ಷಕ್ಕೆ ಹೋದ್ಮೇಲೆ ಮುಗೀತಿನೇನಿಲ್ಲ, ಕರ್ಮ ಸಂಪಾದನೆ ಮಾಡೋದು ಅಂತಿಲ್ಲ. ಈ ತರ ಎಲ್ಲ ಪಾಪ ಕರ್ಮವನ್ನಾಗ್ಲಿ ಪುಣ್ಯ ಕರ್ಮವನ್ನಾಗ್ಲಿ ಸಂಪಾದನೆ ಮಾಡೋದು ಅಂತಿಲ್ಲ. ಪುಣ್ಯಕರ್ಮ ಅಂದ್ರೇನು? ಮೋಕ್ಷದಲ್ಲಿ ಆನಂದ ಆಗ್ಲಿಕ್ಕೆ ಬೇಕಾದ ಪುಣ್ಯಕರ್ಮ ಆಗ್ತಾನೆ ಇರುತ್ತೆ. ಯಾಕೆ? ದೇವರ ಪೂಜೆ, ದೇವರ ಆರಾಧನೆಯಲ್ಲಿ ಮುಳುಗಿರ್ತಾನೆ, ಅದು ಬೇರೆ. ಈ ಲೋಕದಲ್ಲಿ ಯಾವುದೋ ಒಂದು ಒಳ್ಳೆ ಫಲ ಪಡಿಬೇಕು ಅಂದ್ರೆ ಪುಣ್ಯ ಬೇಕಲ್ಲ, ಇಂಥ ಪುಣ್ಯ ಇರಲ್ಲ ಅಲ್ಲಿ ಅಷ್ಟೇ. ಹೀಗೆ ಯಾವ ಯಾವ ಕರ್ಮ ಇದೆ ಅದನ್ನೆಲ್ಲ ಕಳ್ಕೊಂಡು ಒಬ್ಬ ವ್ಯಕ್ತಿ ತಾನು ಅಜಂ ಸಂಯಾಂತಿ, ಋತಂ ಸಂಯಾಂತಿ, ಯಾವುದೇ ವಿಕಾರ ಇಲ್ಲದೆ ಇರುವಂತಹ, ಯಾವುದೇ ರೀತಿ ಹುಟ್ಟು ನಾಶ ಏನೂ ಇಲ್ಲದೆ ಇರುವಂತಹ ಆ ಭಗವಂತನ ಬಳಿ ಆ ಜೀವ ಹೋಗ್ತಾನೆ ಅಂತ. ಈ ರೀತಿ ಅಸುವಿಗಮೆ ಅನ್ನೋ ಶಬ್ದಕ್ಕೆ ಇವರು ಬಿಡಿಸ್ತಾ ಪದರತ್ನಾವಲಿಯಲ್ಲಿ ಒಂದು ಮಾತು ಹೇಳ್ತಾರೆ. ಪ್ರಾಣ ಪ್ರಯಾಣ ಕಾಲೆ ಅಂತ ಬರುತ್ತಾರೆ. ಯಾಕೆ ಇದನ್ನ ಒತ್ತು ಕೊಟ್ಟು ಇಷ್ಟು ಹೇಳ್ತಾ ಇರೋದಂದ್ರೆ, ಭಗವದ್ಗೀತೆಯಲ್ಲೂ ಒಂದು ಮಾತು ಬರುತ್ತೆ ಇದ್ರ ಬಗ್ಗೆನೆ. ಅಲ್ಲೂ ಈ ಪ್ರಾಣ ತ್ಯಾಗ ಮಾಡುವಂತಹ ಸಮಯದಲ್ಲಿ ಅಂತ ಬರುತ್ತೆ. ಪ್ರಾಣ ತ್ಯಾಗ ಮಾಡೋ ಸಮಯದಲ್ಲಿ ಅಂದ್ರೆ ಏನ್ ಕ್ಷಣನ, ಒಂದೊಂದು ಕ್ಷಣಗಳಲ್ಲ. ಅದು ಕ್ಷಣ ಅಂತಂದ್ರೆ ಒಂದು 5 ನಿಮಿಷ 10 ನಿಮಿಷನೂ ಆಗಿರ್ಬಹುದು. ಅದು ಒಂದು ಕ್ಷಣದಲ್ಲಿ ಅಂದ್ರೆ ಏನು? ದೇಹ ಸಂಪರ್ಕ ಬಿಟ್ಟು ಆ ಜೀವ ಹಿಂಗ್ ಹೊರಡೋ ಟೈಮ್ ನಲ್ಲಿ ಅಂತ ಹಾಗೇನಿಲ್ಲ. ತ್ಯಜತ್ಯಂತೆ ಕಲೇವರಂ ಅಂತೆಲ್ಲ ಅಲ್ಲಿ ಭಗವದ್ಗೀತೆಯಲ್ಲಿ ಬರುತ್ತೆ. ತ್ಯಜತಿ ಅಂತೆ ಕಲೇವರಂ. ಯಾರು ಅನನ್ಯ ಭಾವದಿಂದ ದೇವರ ಸ್ಮರಣೆ ಮಾಡ್ತಾ ಈ ದೇಹ ಬಿಟ್ಟು ಹೊರಡ್ತಾನೋ ಜೀವ ಅಂತ ಬರುತ್ತೆ. ಅಲ್ಲಿ ಕ್ಷಣಗಳಲ್ಲಿ ಬಗ್ಗೆ ಹೇಳ್ತಾ ಇಲ್ಲ. ಯಾವ ಟೈಮ್ ಅಂತ ಇವ್ರು ಹೇಳ್ತಾ ಇರೋದು? ಪ್ರಾಣ ಪ್ರಯಾಣ ಕಾಲೆ. ಆ ಪ್ರಾಣ ಹೋಗೋ ಟೈಮ್ ನಲ್ಲಿ, ಅದು ಯಾವಾಗ ಆಗೋದು? ಕೊನೆ ಕ್ಷಣ ಆಗ್ಬೋದು, ಮೊದಲಿನ ಕ್ಷಣ ಆಗ್ಬೋದು, ಒಟ್ಟು ಇನ್ ಪ್ರಾಣ ಹೋಗತ್ತೆ ಅಂತ ಇರೋ ಸ್ಥಿತಿ. ಆ ಇರೋ ಸ್ಥಿತಿಯಲ್ಲಿ ಆಗ್ಬೇಕು. ಇಲ್ಲ ಅಂದ್ರೆ ಆ ಕ್ಷಣನೇ ಆಗ್ಬೇಕು ಅಂತಂದ್ರೆ ಕರೆಕ್ಟ್ ಆಗಿ ಆ ದೇಹದಿಂದ ಹೊರಗಡೆ ಕ್ಷಣ ಏನ್ ಸ್ಮರಣೆ ಮಾಡ್ಲಿಕ್ಕೆ ಆತ ಒಂದು ಕ್ಷಣದಲ್ಲಿ? ಅದನ್ನ ಹಾಗರ್ಥ ಅಲ್ಲ. ಪ್ರಾಣ ಪ್ರಯಾಣ ಕಾಲದಲ್ಲಿ ಅಂತ ಅಭಿಪ್ರಾಯ. ವಿವಶರಾಗ್ಬೇಕು ಅಂದ್ರೆ ಏನರ್ಥ? ಭಕ್ತಿ ವಿವಶ ಅಂತ. ಭಕ್ತಿಗೆ ವಶರಾಗ್ಬಿಡ್ಬೇಕಂದ್ರೆ ಏನು ನೆನಪಿಲ್ದೆ ದೇವರ ಬಗ್ಗೆ ವಾಲ್ಬಿಟ್ಟಿರ್ತಾನೆ. ತನ್ನ ಹೆಂಡತಿ ಮಕ್ಕಳು ಯಾವ್ದ್ರ ಬಗ್ಗೆ ಅವನಿಗೇನ್ ವಿಚಾರ ಇರಲ್ಲ. ಅವನು ಆ ಭಕ್ತಿಯಿಂದ ದೇವರಲ್ಲಿ ಮುಳುಗ್ಬಿಟ್ಟಿರ್ತಾನೆ ಆ ಟೈಮ್ ನಲ್ಲಿ, ಪ್ರಾಣ ಪ್ರಯಾಣ ಕಾಲದಲ್ಲಿ. ಅಂದ್ರೆ ಏನರ್ಥ? ಇಲ್ಲೊಂದು ಸೂಕ್ಷ್ಮ ಹೇಳ್ತಾರೆ. ನಿಮ್ಗೆ ಜೀವನವಿಡೀ ಏನು ಅಭ್ಯಾಸ ಮಾಡದೇ ಇದ್ರೆ, ಚೆನ್ನಾಗಿ ಓದಿ ಅಭ್ಯಾಸ ಅಥವಾ ಕೇಳಿ ಅಭ್ಯಾಸವನ್ನ ಮಾಡದೇ ಇದ್ರೆ, ಆಗ ಕೊನೆಗಾಲದಲ್ಲಿ ಹೇಗೆ ಭಕ್ತಿಯಿಂದ ದೇವರ ಸ್ಮರಣೆ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಇಲ್ಲೇನ್ ಸೂಚನೆ ಮಾಡ್ತಾ ಇದ್ದಾರೆ ಅಂದ್ರೆ, ವಿಜಯಧ್ವಜ ತೀರ್ಥರು ಮುಂದೆ ಹೇಳ್ತಾರೆ, ಅನೇನ ಪೂರ್ವ ಅಭ್ಯಾಸ ಪಾಠವಂ ದರ್ಶಯತಿ. ಹಿಂದೆ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿರ್ಬೇಕು ಅಂತ ಅರ್ಥ.
ಅದನ್ನ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಕೊನೆಗೆ ಭಕ್ತಿಗೆ ವಶ ಆಗಿ ನಾವು ಆ ಕ್ಷಣದಲ್ಲಿ ದೇವರ ಸ್ಮರಣೆ, ದೇವರ ಬಗ್ಗೆ ಚಿಂತಿಸ್ಬೇಕು ಅಂದ್ರೆ ಅವನು ಎಷ್ಟು ಜೀವನವಿಡೀ ಆ ಶಾಸ್ತ್ರದಲ್ಲಿ ಮುಳುಗಿರ್ಬೇಕು, ಎಷ್ಟು ಅಭ್ಯಾಸ ಮಾಡಿರ್ಬೇಕು, ಅಷ್ಟು ಪಟುತನ, ಆ ಸಾಮರ್ಥ್ಯವನ್ನ ಇದು ಇಟ್ಕೊಂಡಿದ್ರೆ ಮಾತ್ರ ಅಂತ್ಯಕಾಲದಲ್ಲಿ ಬರುತ್ತೆ. ಅದರಿಂದ ಅಂತ್ಯಕಾಲದಲ್ಲಿ ದೇಹ ತ್ಯಾಗವನ್ನ ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಸ್ಮರಣೆ ಬರ್ಬೇಕು ಅಂದ್ರೆ ಪೂರ್ವ ಅಭ್ಯಾಸ ಪಾಠವ ಹಿಂದೆ ಬಹಳ ಸಲ ಚೆನ್ನಾಗಿ ಅಭ್ಯಾಸ ಮಾಡಿರ್ಬೇಕು, ಆಗ ಮಾತ್ರ ಸಾಧ್ಯ ಅಂತ. ಇಷ್ಟಲ್ದೇನೆ ಒಂದು ಶ್ಲೋಕವನ್ನು ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಈ ಟಿಪ್ಪಣಿಯಲ್ಲಿದೆ. ಯೇ ಭಕ್ತ್ಯಾ ವಿವಶಾಃ ವಿಷ್ಣೋಃ ನಾಮ ಮಾತ್ರೈಕ ಜಲ್ಪಕಾಃ ತೇಪಿ ಮುಕ್ತಿಂ ವ್ರಜಂತ್ಯಾಶು ಕಿಮುತ ಧ್ಯಾಯಿನ ಸದಾ ಅಂತ ಒಂದ್ ಮಾತಿದೆ. ಕೈಮುತ್ಯ ನ್ಯಾಯ ಅಂತ ಹೇಳ್ತಾರೆ. 100 ರೂಪಾಯಿ ಇದ್ದವನ ಹತ್ರ 50 ರೂಪಾಯಿ ಇರಲ್ವಾ, 50 ರೂಪಾಯಿ ಇದ್ದವನ ಹತ್ರ 10 ರೂಪಾಯಿ ಇರಲ್ವಾ. ಹಾಗೆ ಕೊನೆಗಾಲದಲ್ಲಿ ಭಕ್ತಿಯಿಂದ ದೇವರ ಹೆಸರನ್ನ ಹೇಳಿದವ್ರಿಗೆ ಮುಕ್ತಿ ಆಗತ್ತಂತೆ. ಇನ್ನು ಕೊನೆಗಾಲದಲ್ಲಿ ದೇವರ ಧ್ಯಾನ ಮಾಡಿದವ್ರ ಮುಕ್ತಿ ಆಗಲ್ಲ ಅಂತ ಹೇಳ್ಬೇಕಾ ಅಂತ ಇದು ಈ ಶ್ಲೋಕದ ಅಭಿಪ್ರಾಯ. ಅದನ್ನು ಹೀಗೆ ಹೇಳಿದ್ದಾರೆ, ನಾಮ ಮಾತ್ರ ಏಕ ಜಲ್ಪಕ, ಕೇವಲ ಹೆಸರನ್ನ ಜಲ್ಪನ, ನಾರಾಯಣ ಕೃಷ್ಣ ಅಷ್ಟ್ ಹೇಳೋದ್ರಿಂದಲೂ ಭಕ್ತಿಯಿಂದ ಒಂದು ಸಲ ಹೇಳಿದ್ರು ತೇಪಿ ಮುಕ್ತಿಂ ಆಶು ವ್ರಜಂತಿ, ಅವ್ರಿಗೆ ಬೇಗ ಮುಕ್ತಿ ಆಗತ್ತೆ. ಕಿಮುತ ಧ್ಯಾಯಿನ, ಕಿಮುತ ಇನ್ನೇನ್ ಹೇಳ್ಬೇಕು, ಸದಾ ದೇವರ ಧ್ಯಾನದಲ್ಲಿ ಇರೋರ್ಗೆ ಅಂತ. ಆದ್ರಿಂದ ಏನು ಎಚ್ಚರ ಕೊಡ್ತಾ ಇದಾರೆ ಅಂದ್ರೆ, ಎಂಥ ಪ್ರತಿಬಂಧಕ ಇರ್ಲಿ ಕರ್ಮದ್ದು, ಆ ಕರ್ಮ ಪ್ರತಿಬಂಧಕ ಅದನ್ನ ಅನುಭವಿಸಿ ಕೂಡ್ಲೆ ಮೋಕ್ಷಕ್ಕೆ ತಕ್ಷಣ ಹೋಗುವಂತ ಒಂದು ಅನುಗ್ರಹವನ್ನ ಆ ದೇವ್ರು ಮಾಡ್ತಾನೆ. ಆದ್ರೆ ಯಾವಾಗ ಅಪಾವೃತಂ ಸ್ವ ಆಚ್ಛಾದಕ ಮಾಯಾವರಣ ರಹಿತ, ಅಂದ್ರೆ ನಮ್ಮನ್ನ ಸುತ್ತ ಹಾಕೊಂಡು ಒಂದು ಮಾಯೆ ಇರುತ್ತೆ, ಅಂದ್ರೆ ಪ್ರಕೃತಿ ಬಂಧನ ಅಂತ ಏನ್ ಕರಿತೀವಲ್ಲ ಅದು, ಆ ಪ್ರಕೃತಿ ಬಂಧನ ಹೋಗ್ಬೇಕು. ಅದು ಹೋಗಿದ್ ಕೂಡ್ಲೆ ಅಂದ್ರೆ ಕರ್ಮ ರೂಪದಲ್ಲಿ ಇರುತ್ತೆ. ಆ ಕರ್ಮ ರೂಪದಲ್ಲಿ ಅದನ್ನ ಕಳ್ಕೊಂಡ್ರೆ ಆಗ ಅಂತ ಸೃಷ್ಟಿ ಆಗ್ಲಿ ಪ್ರಳಯ ಆಗ್ಲಿ ಯಾವ ಟೈಮ್ನಲ್ಲೂ ವಿಕಾರ ಇಲ್ಲದೆ ಇರುವಂತಹ ಭಗವಂತರನ್ನ ಪಡಿಬಹುದು ಅಂತ. ಇದನ್ನ ಇಲ್ಲಿ ವಿಜಯಧ್ವಜ ತೀರ್ಥರ ಟಿಪ್ಪಣಿಯಲ್ಲಿ ವಿವರಿಸಿರುವಂತಹ ವಿಷಯ. ವ್ಯೋಮ ಸಂಹಿತೆಯಲ್ಲಿ ಈ ಮಾತು ಬಂದಿದೆ ಅಂತ ಈಗಾಗಲೇ ಒಂದು ಶ್ಲೋಕ ಹೇಳಿದ್ನಲ್ಲ, ಅದು ವ್ಯೋಮ ಸಂಹಿತ ಅನ್ನೋ ಗ್ರಂಥದ್ದು. ಆಚಾರ್ಯರು ವಿವರಣೆ ಕೊಟ್ಟಿದ್ದಾರೆ ಅದಕ್ಕೆ, ಆ ಭಾಗವನ್ನ ಇವರು ತಗೊಂಡಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮಾತು, ಈಗ ಅಜಾಮಿಳನ್ ನೆನಪಾಗ್ತಾ ಇರುತ್ತೆ ಯಾವಾಗ್ಲೂ. ಅಜಾಮಿಳ ತಾನು ಕೊನೆಗಾಲದಲ್ಲಿ ತನ್ನ ಕೊನೆ ಮಗನ ಹೆಸರನ್ನ ನಾಮಸ್ಮರಣೆಯನ್ನ ಸ್ಮರಣೆ ಮಾಡಿದ್ದು ಅಂದ್ರೆ ಹೇಳ್ದಲ್ಲ ನಾರಾಯಣ ನಾರಾಯಣ ಅಂತ ನೆನಪಾಯ್ತು, ಹಾಗಾಗಿ ಅವ್ನು ಬಾಯ್ಬಿಟ್ಟು ಹೇಳ್ದ, ಹಾಗಾಗಿ ಅವನಿಗೆ ಮುಕ್ತಿ ಆಯ್ತು ಅಂತ ಕೇಳ್ತೀವಿ. ವಸ್ತುತ ನಮ್ಗೆ ಅದು ಗೊತ್ತು ಆ ಘಟನೆ, ಅದು ಮುಂದೆ ಭಾಗವತಲ್ಲೂ ವಿಸ್ತಾರವಾಗಿ ಬರುತ್ತೆ. ಅವನು ಅದೊಂದು ಹೇಳಿದ್ದಾಗ ತಕ್ಷಣ ಮೋಕ್ಷಕ್ಕೇನು ಹೋಗ್ಲಿಲ್ಲ. ಆದ್ಮೇಲೆ ಅವನಿಗೆ ಎಚ್ಚರ ಆಯ್ತು, ಅಯ್ಯಯ್ಯೋ ಇದು ಕನಸ ಅಂತ ಎಚ್ಚರ ಆಗತ್ತೆ. ಎಚ್ಚರ ಆಗಿ ಒಂದು 12 ವರ್ಷಗಳ ಕಾಲ ತಾನು ಹರಿದ್ವಾರದಲ್ಲಿ ದೇವರನ್ನ ಕುರಿತು ತಪಸ್ ಮಾಡ್ತಾನೆ. ಅದು ಮಾಡಿದ ಮೇಲೆ ಅವನಿಗೆ ಸದ್ಗತಿ ಆಗೋದು, ಅಲ್ಲಿವರೆಗೇನಾಗಿಲ್ಲ. ಏನಂದ್ರೆ ಆ ನಾಮಸ್ಮರಣೆ ಮಾಡಿದನ್ ಕೊನೆಗಾಲದಲ್ಲಿ ಅಂದ್ರೆ ಅದಕ್ಕೊಂದು ವಿಶಿಷ್ಟ ಫಲ, ಅದು ಬೇರೆ. ಅಲ್ಲಿ ಅಜಾಮಿಳ ಇಡೀ ಪಾಪಿಷ್ಠನಾಗಿ ಜೀವನದಲ್ಲಿ ಕೊನೆಗಾಲದಲ್ಲಿ ಒಂದು ನಾಮಸ್ಮರಣೆ ಮಾಡಿದಕ್ ಮುಕ್ತಿ ಅಂದ್ರೆ ಅಭಿಪ್ರಾಯ ಹಾಗೆಲ್ಲ ಆಗಲ್ಲ. ಹಾಗೆ ನೋಡಿದ್ರೆ ಒಂದ್ ನಾಮಸ್ಮರಣೆ ಬರ್ಲಿಕ್ಕೆ ಒಂದು ಯೋಗ್ಯತೆ ಬೇಕಲ್ಲ, ಸುಮ್ನೆ ಹೆಂಗ್ ಬರುತ್ತೆ? ಇಡೀ ಜನ್ಮ ಪಾಪ ಮಾಡಿ ಕೊನೆಗೆ ಹರೇ ಹರೇ ರಾಮ ರಾಮ ಅಂತ ಅನ್ಲಿಕ್ಕ ಸಾಧ್ಯನಾ? ಏನೋ ಒಂದು ಕಾರಣ ಬೇರೆದಿರ್ಲೇಬೇಕು, ಇಲ್ಲಾಂದ್ರೆ ನಾಮಸ್ಮರಣೆ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ಅರ್ಥ ಏನಂದ್ರೆ, ವಿವಶಾಹ ಅಂದ್ರೆ ಅಜಾಮಿಳನ್ ತಗೊಂಡ್ಬಿಡ್ಬಾರ್ದು. ವಿವಶಾಹ ಅಂದ್ರೆ ಏನೋ ಭಕ್ತಿ ಇಲ್ದೇನೋ ಅಥವಾ ಇದ್ದೋ ಶ್ರದ್ಧೆ ಇಲ್ದೇನೋ, ಒಟ್ಟು ವಿವಶರಾಗಿ ಏನೋ ಒಂದು ಯಾರನೋ ಕರೀಲಿಕ್ಕೆ ಹೋಗಿ ದೇವರ ನಾಮವನ್ನ ಅಚಾನಕ್ಕಾಗಿ ಕೂಗ್ಬಿಟ್ಟ. ಕೃಷ್ಣ ರಾಮ ಅಂತ ಹೆಸರಿಟ್ಟಿದ್ರು ಮಕ್ಕಳಿಗೆ, ಹಾಗೆ ನಾರಾಯಣ ಅಂತ ಹೆಸರಿಟ್ಟಿದ್ರು. ಹೇಗ್ ನಾರಾಯಣ ಅಂತ ಕೂಗಿದ್ರು, ಕೃಷ್ಣ ರಾಮ ಅಂತ ಕೂಗಿದ್ರು. ವಿವಶರಾಗಿ ಅಯ್ಯೋ ಕೃಷ್ಣ ಅಯ್ಯೋ ರಾಮ ಅಂತ ಕೂಗಿದ್ ಬೇರೆ ದೃಷ್ಟಿಯಲ್ಲಿ, ಅದು ದೇವರ ಹೆಸರು ಅನ್ನೋ ದೃಷ್ಟಿಲಲ್ಲ. ಈ ತರ ಉಚ್ಚಾರಣೆಯನ್ನ ಆಕಸ್ಮಿಕವಾಗಿ ಮಾಡಿದ್ರು, ಹೇಗೆ ಅಜಾಮಿಳನಿಗೆ ಭಗವಂತ ಸಿಕ್ಕಿದ್ನೋ ಹಾಗೆ ನಿಮಗೂ ಸಿಗ್ತಾನೆ ಅಂತ ಇದನ್ನ ಬೇರೆಯವ್ರು ವ್ಯಾಖ್ಯಾನ ಮಾಡಿದ್ದಾರೆ. ಇದ್ ನಾವು ವ್ಯಾಖ್ಯಾನ ಮಾಡಬಾರ್ದು. ಹೀಗೆ ಬೇರೆಯವರೆಲ್ಲ ಭಾಗವತದ ಈ ಮಾತಿಗೆ ವಿವಶರಾಗಿ ಹೇಳಿದ್ರೆ ಕೊನೆಗಾಲದಲ್ಲಿ ಅಂತ ಏನ್ ಹೇಳಿದ್ದಾರೆ, ಈ ಮಾತು ಬೇರೆ ವ್ಯಾಖ್ಯಾನಕಾರರು ಹೇಳಿತು, ನಾವಲ್ಲ. ನಮ್ಮ ಪ್ರಕಾರ ಅರ್ಥಜ್ಞಾನ ಪೂರ್ವಕವಾಗಿ ಅಂದ್ರೆ ಕೊನೆಗಾಲದಲ್ಲಿ ದೇವರ ನಾಮಸ್ಮರಣೆ ಮಾಡ್ತಾನೆ, ಮಾಡಿದಾಗ ಅರ್ಥ ತಿಳ್ಕೊಂಡು ಭಕ್ತಿಯಿಂದ ನಾಮಸ್ಮರಣೆ ಮಾಡ್ತಾನೆ. ಅಷ್ಟು ಮಾಡಿದ್ರೆ ಅವನಿಗೆ ಫಲ ನಿಜ. ಈ ತರ ಅಲ್ಲ ಫಲವನ್ನು ಹೇಳಿರೋದು. ಹಾಗಾಗಿ ಅಜಾಮಿಳನ ಸಂದರ್ಭ ಬೇರೆ, ಅದನ್ನ ಸರಿಯಾಗಿ ನಾವು ಅಧ್ಯಯನ ಮಾಡ್ಬೇಕು ಅಂತ ಅದಕ್ಕೊಂದು ಸೂಚನೆ ಕೊಟ್ಟಾಗಾಯ್ತು. ಆದ್ರಿಂದ
ಈ ರೀತಿ ಬೇಕಂತೆ ಅರ್ಥ. ಈಗ ದೇವರ ಮೇಲೆ ಮನಸ್ಸನ್ನಿಟ್ಟು ಧ್ಯಾನ ಮಾಡ್ಕೊಂಡು ದೇವರ ಸ್ಮರಣೆ ಮಾಡಿಲ್ಲ, ಅವನ ಬಗ್ಗೆ ಹೇಳಿಲ್ಲ. ಏಕಚಿತ್ತದಿಂದ ಅಲ್ಲೇ ಮನಸ್ಸನ್ನ ಧ್ಯಾನ ಕಾಲದಲ್ಲಿ ಇಡ್ತೀವಲ್ಲ ದೇವರ ಮನಸ್ಸಲ್ಲಿ, ಆ ತರ ಇಟ್ಟಿಲ್ಲ. ಆದ್ರೆ ತಿಳ್ಕೊಂಡು ಶ್ರದ್ಧೆಯಿಂದ ದೇವರ ಬಗ್ಗೆನೆ ಅವನು ಹೇಳಿದ್ದು. ಇಷ್ಟಿದ್ರು ಸಾಕು, ವ್ಯೋಮ ಸಂಹಿತೆಯಲ್ಲಿ ಹೇಳಿದ ಪ್ರಕಾರ ಅವನಿಗೆ ಸದ್ಗತಿ ಆಗತ್ತೆ ಅಂತ. ಹಾಗಾಗಿ ಭಕ್ತಿ ಪರವಶರಾಗಿ ದೇವರ ಹೆಸರನ್ನು ಹೇಳಿ ಸಾಕು, ದೇವರ ಧ್ಯಾನ ಮಾಡ್ಬೇಕು ಅಂತಿಲ್ಲ. ಧ್ಯಾನ ಮಾಡದೇ ಇದ್ರು ಅವನಿಗೆ ಸದ್ಗತಿ ಆಗೇ ಆಗತ್ತೆ. ಧ್ಯಾನ ಮಾಡೋರ್ಗಂತೂ ಹೇಳೋದೇ ಬೇಕಾಗಿಲ್ಲ ಅಂತ ಇಷ್ಟನ್ನ ಇಲ್ಲಿ ಹೇಳ್ತಾ ಇನ್ನೂ ಕೆಲವು ವಿಷಯವನ್ನ ಹೇಳ್ತಾರೆ, ಸಂಗ್ರಹ ಮಾಡಿ ಹೇಳ್ತಾರೆ. ಯಾವ ರೀತಿ ಕೊನೆಗಾಲದಲ್ಲಿ ಆ ಭಗವಂತನ ನಾಮಸ್ಮರಣೆ ಆಗಬೇಕು ಅನ್ನೋ ಒಂದು ವಿಷಯ, ಅಥವಾ ಧ್ಯಾನ ಹೇಗ್ ಆಗಬೇಕು ಅನ್ನೋ ವಿಷಯ, ಅದನ್ನ ಕೇಳ್ತಾ ಕೇಳ್ತಾನೆ ಕೊನೆಗೆ ಬರ್ಬಹುದು. ಅದು ಅಂತೂ ಅಭ್ಯಾಸದಿಂದ ಬರೋದಂತೆ ಕೊನೆಗೆ ಸ್ಮರಣೆ. ಹಾಗೆ ಸುಮ್ಮನೆ ದಿಢೀರಂತ ಬರುವಂತಹ ವಿಷಯ ಅಲ್ಲ ಇದು ಅಂತ ಬ್ರಹ್ಮದೇವರು ತಾವು ಎಚ್ಚರಿಸಿ ಪ್ರಜೆಗಳ ಉದ್ಧಾರಕ್ಕೆ ಒಂದು ಮಾರ್ಗ ತೋರಿಸಿದ್ದಾರೆ. ಈ ರೀತಿಯಲ್ಲಿ 15ನೇ ಶ್ಲೋಕದ ವಿವರಣೆ ಕೊನೆಯ ಭಾಗಕ್ಕೆ ಬಂದಿದೆ. ಅದನ್ನ ಏನು ಸ್ವಲ್ಪ ವಿಚಾರ ಇದೆ ಅದನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮರಣ ಗುರುವಂತರ್ಗತ ವ್ಯಾಸತಿ ಅಂತರ್ಗತ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲ ಇದೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು.